ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ಸಾರಿ, ಕೆಫೆ ಕೆಲಸದಲ್ಲಿ ಕಂಪ್ಲೀಟಾಗಿ ಆಕ್ಯುಪೈ ಆಗಿಬಿಟ್ಟಿದ್ದೀನಿ. ಯಾವುದೇ ವೀಡಿಯೋ ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ. ಆದರೂ ಕಷ್ಟಪಟ್ಟು ಇದೊಂದು ವೀಡಿಯೋ ಮಾಡಿದ್ದೀನಿ. ತುಂಬ ಜನ ನಂಗೆ ಪಿಂಗ್ ಮಾಡಿ ಕೇಳಿದ್ದೀರಾ, ಅಕ್ಕ ಏನು ವೀಡಿಯೋ ಹಾಕ್ತಿಲ್ಲ, ಯಾಕಕ್ಕ ಅಂತ ಎಲ್ಲ. ಸೊ ಅದಕ್ಕೋಸ್ಕರ ನಿಮಗೋಸ್ಕರನೇ ವಿಡಿಯೋ ಮಾಡಿರೋದು. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ದೇಸಿ ಟೀ ಮಾಸ್ಟರ್ ಅನ್ನೋ ಫ್ರಾಂಚೈಸಿ ನಾವು ತೊಗೊಂಡಿರೋದು. ಅವ್ರ ಹತ್ರ 30+ ವೆರೈಟಿ ಟೀ ಇದೆ. ಅವ್ರದ್ದು ದೇಸಿ ಟೀ ಅಂತೂ ಸೂಪರ್ ಟೇಸ್ಟಿಯಾಗಿರುತ್ತೆ. ನಿಮ್ಮ ಏರಿಯಾ ಸರೌಂಡಿಂಗಲ್ಲಿ ಎಲ್ಲಾದರೂ ದೇಸಿ ಟೀ ಮಾಸ್ಟರ್ ಇದ್ದರೆ ಖಂಡಿತ ವಿಸಿಟ್ ಮಾಡಿ. ನನ್ನ ಏರಿಯಾ ಸುತ್ತಮುತ್ತ ಇದ್ದರೆ ಗೊತ್ತಲ್ಲ, ನನ್ನ ಕೆಫೆಗೆ ಬರಬೇಕು ನೀವು. ಸೊ ನನ್ನ ಹಸ್ಬೆಂಡ್, ತಾಯಿ, ಆಮೇಲೆ ಅವ್ರ ಕಸಿನ್ಸು, ನಾನು ಎಲ್ಲ ಸೇರ್ಕೊಂಡು ಟೇಪ್ ಕಟ್ ಮಾಡಿ ಒಳಗೆ ಹೋದ್ವಿ. ವಿಪರೀತ ಖುಷಿ ಪಟ್ವಿ ನಾವು ಅವತ್ತಂತೂ. ತುಂಬ ನಮ್ಮ ಖುಷಿಗೆ ಠಿಕಾಣೆನೇ ಇಲ್ಲ ಅಂತಾರಲ್ಲ, ಆ ಥರ ತುಂಬ ಖುಷಿಯಾಗಿದ್ವಿ. ಇದೊಂದು ಡ್ರೀಮ್ ಕಮ್ ಟ್ರೂ ಅಂತಲೇ ಹೇಳ್ಬೋದು. ಸೊ ಟೇಪ್ ಕಟ್ ಮಾಡಿ ಒಳಗೆ ಹೋಗಿ ದೇವ್ರ ದೀಪ ಹಚ್ಚಿ ಹಾಲುಗ್ಸಿ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಪೂಜೆ ಎಲ್ಲ ಮಾಡಿಕೊಂಡು ನಾವು ಬಿಸ್ನೆಸ್ ಅಂತ ಅವತ್ತು ಸ್ಟಾರ್ಟ್ ಮಾಡಿದ್ದು 2 ಗಂಟೆ ಮೇಲೆ. ಸೊ ದೇಸಿ ಟೀ ಮಾಸ್ಟರ್ ಅವರು ನಮಗೊಂದು ಸಜೆಷನ್ ಕೊಟ್ಟರು. ಸೊ ಇವತ್ತು ₹1 ಟೀ ಅಂತ ನೀವು ಅನೌನ್ಸ್ ಮಾಡಿ, ಸೊ ಜನಕ್ಕೆ ನಿಮ್ಮ ಟೀ ಟೇಸ್ಟ್ನ ನೋಡ್ತಾರೆ. ಸೊ ಟೀ ಟೇಸ್ಟ್ ಇಷ್ಟ ಆದಮೇಲೆ ಖಂಡಿತ ಬಂದೇ ಬರ್ತಾರಲ್ವಾ. ಸೊ ಅದಕ್ಕೆ ಆ ಥರ ಆಫರ್ ಬಿಡಿ ಅಂತ. ಸೊ ನಾವು ಓಕೆ ಅಂತ ಹೇಳಿ ₹1 ಟೀ ಅಂತ ಮಾಡಿದ್ವಿ. ನೀವು ನಂಬ್ತಿರೋ ಇಲ್ವೋ, ಅವತ್ತು 900 ಕಪ್ ಟೀ ಸೆಲ್ಲಾಗಿದೆ. ₹1 ಕಾಯಿನ್ಸು, ಅಕೌಂಟಲ್ಲಿ ₹1 ಪೇಮೆಂಟು. ಓ ಮೈ ಗಾಡ್, ದಟ್ ವಾಸ್ ಅನ್ ಎಕ್ಸಾಸ್ಟೆಡ್ ಡೇ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು ಆ್ಯಕ್ಚುಲಿ. ಸಿಕ್ಕಾಪಟ್ಟೆ ಜನನ ಜೊತೆ ಮೀಟ್ ಮಾಡೋಕ್ಕೆ ಸಿಕ್ತು. ಅವತ್ತು ಬರೀ ಟೀ ಮಾತ್ರನೇ ಇದ್ದಿದ್ದು. ನೆಕ್ಸ್ಟ್ ಡೇಯಿಂದ ನಾವು ಜ್ಯೂಸು, ಫ್ರೆಂಚ್ ಫ್ರೈಸು, ಬರ್ಗರ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ದಿನ ಯಾವ ಥರ ಕಸ್ಟಮರ್ಸ್ ಬರ್ತಿದ್ದಾರೆ, ನಾವೇನು ತಪ್ಪು ಮಾಡ್ತಿದ್ದೀವಿ, ಕಸ್ಟಮರಿಂದ ಏನು ಫೀಡ್ಬ್ಯಾಕ್ ಬರ್ತಿದೆ, ಬಿಸ್ನೆಸ್ ಹೇಗಾಗ್ತಿದೆ, ಇದೆಲ್ಲ ನಾನು ನಿಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ. ನಿಮಗೇನಾದರೂ ಈ ಬಿಸ್ನೆಸ್ ಬಗ್ಗೆ ಕ್ವಶನ್ಸು, ಡೌಟ್ಸು ಇದ್ದರೆ ಕಮೆಂಟ್ಸ್ ಮಾಡಿ ಅಥವಾ ಮೆಸೇಜ್ ಮಾಡಿ. ನಂಗೆ ಟೈಮ್ ಸಿಕ್ತಾಗ ರಿಪ್ಲೈ ಮಾಡ್ತೀನಿ. ಪ್ಲೀಸ್ ವೇಟ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.